यदा यदा हि धर्मस्य ज्ञानिर्भवति ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿಗಣ್ಯರಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. इकडे बन्नी ನಾನು ಆ ವಿಷಯಗಳನ್ನು ಮಾತಾಡ್ತಿಲ್ಲ. ಯಾಕೆಂತ ಎಲ್ಲರೂ ನೀವು ಮನೆಗೆ ಹೋಗುವಂತ ಸಮಯ. ಅದ್ರ ಒಂದು ಥ್ಯಾಂಕ್ಸ್ ನಿಮ್ಗೆ ಹೇಳಿಕ್ ಇಷ್ಟಪಡ್ತೀನಿ. ಈ ಕೂತಿರುವಂತ ಎಲ್ಲ ಪೋಷಕರಿದ್ರಲ್ಲ, ನಿಮ್ಮ ಪ್ರಯತ್ನ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಸಾಧ್ಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳುಗಳನ್ನ ಇಷ್ಟು ಸುಂದರವಾಗಿ ತಯಾರು ಮಾಡಿಕೊಂಡು ಕೃಷ್ಣನ ವೇಷಗಳನ್ನ ಹಾಕೊಂಡು ಏನೆಲ್ಲ ಖರ್ಚು ವೆಚ್ಚಗಳಾಗ ಅದು ನನಗೆ ಗೊತ್ತಿಲ್ಲ. ಆದ್ರೆ ಇಷ್ಟು ಸುಂದರವಾಗಿ ನೋಡಿ ಬರ್ಬೇಕು ಅಂತ ಹೇಳಿದ್ರೆ ಪೋಷಕರು ಸಂಪೂರ್ಣವಾದಂತಹ ಮನಸ್ಸಿನಿಂದ ಈ ಕಾರ್ಯಕ್ರಮ ನಡೆಸಿದ್ರಿಂದ ಬಹುಶಃ ಯಶಸ್ವಿಯಾಗಿದೆ. ಹಾಗಾಗಿ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಎಲ್ಲ ಪೋಷಕರು ಅವ್ರ ಮಕ್ಕಳನ್ನ ಮೊಮ್ಮಕ್ಕಳುಗಳನ್ನ ಕರೆದು ಇಲ್ಲೇ ಕೂತು ಆ ಕಾರ್ಯಕ್ರಮಗಳನ್ನ ನೋಡಿ ಕಣ್ತುಂಬಿಸ್ಕೊಳ್ಳುವಂತ ಕೆಲಸ ಇದೆಯಲ್ಲ, ಅದು ಬಹುಶಃ ಯಾರಿಗೂ ಸಿಗಿದೆ ನಮ್ಮ ಭಾಗ್ಯ. ಅದನ್ನು ನೀವು ನೋಡ್ತಿದ್ರಿ. ನಾವೆಲ್ಲರೂ ಮಹಾಭಾರತದಲ್ಲಿ ಒಬ್ಬ ಕೃಷ್ಣನ್ ಮಾತ್ರ ನೋಡ್ತಾ ಇದ್ದೇವೆ. ಆದ್ರೆ ಇವತ್ತಿಲ್ಲಿ ಈ ದಿನಮಾನಗಳಲ್ಲಿ ನೂರಾರು ಕೃಷ್ಣಗಳನ್ನ ಏಕಕಾಲ ನೋಡುವಂತ ಒಂದು ಸೌಭಾಗ್ಯ ನಮ್ಗೆಲ್ಲ ಸಿಕ್ಕಿದೆ. ನಿಜವಾಗಿಯೂ ಆ ಪುಟಾಣಿ ಮಕ್ಕಳನ್ನ ನೋಡ್ತಾ ಇದ್ರೆ ಕೃಷ್ಣ ನೆನಪಿಗಿಂತ ಹೆಚ್ಚಾಗಿ ಅವನ ರೂಪವನ್ನು ಈ ಮಕ್ಕಳನ್ನ ನಾವು ನೋಡ್ತಾ ಇದ್ವಿ. ಅಂತಹ ಮುಗ್ಧತೆ, ಅಂತಹ ಚೇಷ್ಟೆಗಳು. ಅದೇ ನಮ್ಮ ಅರ್ಜುನ ಕೇಳ್ತಾ ಇದ್ರು, ಅಣ್ಣ ಯಾವ ಮಗು ಚೇಷ್ಟೆ ಮಾಡುತ್ತೋ ಆ ಮಗು ಆರೋಗ್ಯವಾಗಿದೆ ಅಂತ ಹೇಳಿ. ಎಷ್ಟು ಸೈಂಟಿಫಿಕ್ ಅನುಭವ ಅಂತ ಹೇಳಿದ್ರು. ಮಗು ಸುಮ್ಮನೆ ಹೆಂಗೋ ಕೂತ್ಕೊಂಡ್ಬಿಟ್ರೆ ಬಹುಶಃ ಅದಕ್ಕೇನೋ ರೋಗ ಇದೆ ಅಂತ ಹೇಳ್ತೀವಿ. ಮಗು ಚೇಷ್ಟೆ ಮಾಡ್ತಾ ಇದ್ರೆ, ತುಳಿತನ ಮಾಡ್ತಾ ಇದ್ರೆ, ನಾನು ಇಲ್ಲಾದ್ರೂ ಇಬ್ರು ಕೂತೀರಿ ಕಾಣ್ತಿದ್ದೆ. ನಮ್ಮ ದೊಡ್ಡ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ರೆ ಇವ್ರು ಕೊರೋನಲ್ಲಿ ಅವ್ನು ಲಂಡನ್ ತಿಂತಾನೆ. ನಾನು ತೋರಿಸ್ತಾ ಇದ್ದೆ, ನಾವು ಏನ್ ಮಾಡ್ತೇವೆ ಅಂದ್ರೆ ನಾವು ಎಂಜಾಯ್ ಮಾಡ್ತೀವಿ, ಖುಷಿ ಮಾಡ್ತಾ ಇದ್ವಿ. ಅಂದ್ರೆ ಮಕ್ಕಳಲ್ಲಿ ಅಂತರದ ಮನೋಲ್ಲಾಸ ಆಗುವಂತಹ ಕ್ರಿಯೆಗಳು, ಕ್ರಿಯೇಟಿವಿಟಿಗಳಾದಾಗ ಮಾತ್ರ ಬಹುಶಃ ಮಕ್ಕಳು ಆರೋಗ್ಯವಾಗಿದ್ದಾರೆ, ಮುಂದೆ ತುಂಬಾ ಚೆನ್ನಾಗಿ ಬೆಳೀತಾರೆ ಅನ್ನುವಂತ ಒಂದು ಸೂಕ್ತ ಕಾಣ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಮಕ್ಕಳುಗಳನ್ನ ಮೊಮ್ಮಕ್ಕಳುಗಳನ್ನ ಸಿದ್ಧಗೊಳಿಸಿ ಬಹುಶಃ ಕರ್ಕೊಂಬಂದಿರೋದ್ರಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ. ಹಾಗಾಗಿ ನಿಮಗೆ ಆ ಧನ್ಯವಾದಗಳನ್ನು ಹೇಳ್ತಾ ವೇದಿಕೆಯಲ್ಲಿ ಅಂತ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ. ಮಹಾಭಾರತವನ್ನ ಇಟ್ಕೊಂಡು ಕೃಷ್ಣನನ್ನ ನೋಡತಕ್ಕಂಥದ್ದು ಹೆಚ್ಚಾಗಿದೆ. ಆದ್ರೆ ಕೃಷ್ಣನ ಮಹಾಭಾರತಕ್ಕಾಗಿ ಹಿಂದೆನೆ ವಚನ ಭಾಗವತದಲ್ಲಿ ಕೃಷ್ಣ ಕಥಾಮೃತ ಸಾರದಲ್ಲಿ ನೋಡಿದ್ದಾನೆ. ನಿಂತೀರಿ ಬಹುಶಃ ಕನ್ನಡದಲ್ಲಿ 2 ಮಹತ್ವ ಪುಸ್ತಕಗಳು ಬಂದಿದ್ದಾವೆ. ಒಂದು ವಚನ ಭಾಗವತ ಮತ್ತೆ ಶ್ರೀಕೃಷ್ಣ ಕಥಾಮೃತ ಸಾರ. 2 ಕೃತಿಗಳನ್ನ ನಿಮ್ಮ ಮನೆಗಳಲ್ಲಿ ಇಟ್ಕೊಂಡ್ರೆ ಇಡೀ ಕೃಷ್ಣನ ಬದುಕು ಎಲ್ಲವೂ ಕೂಡ ನಿಮ್ ಕಣ್ಮುಂದೆ ನಿಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೀನಿ. BGS ಶಾಲೆ ಏನಿದೆ, ಶಿಕ್ಷಣದ ಜೊತೆ ನಮ್ಮ ಮಕ್ಕಳಿಗೆ
ಸಂಸ್ಕಾರವನ್ನ, ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ಗೌರವಿಸ್ತಕ್ಕಂಥ ವಿನಯವಂತಿಕೆಯ ಶ್ರೇಷ್ಠ ಗುಣಗಳನ್ನ ತುಂಬ್ತಾ ಇದ್ದಾವೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರವನ್ನ ಕೊಡೋದಕ್ಕೆ ಇಂಥ ಕಾರ್ಯಕ್ರಮಗಳು ನೆರವಾಗ್ತವೆ. ಯಾಕೆಂದ್ರೆ ಕೃಷ್ಣ ಓಲೋ ಶ್ರೀ ಕೃಷ್ಣ ಪರಮಾತ್ಮಗೆ ಮಾಡಿಸ್ಕೊಡಿ. ದಯಮಾಡಿ ಚಪ್ಪಾಳೆಯ ಮೂಲಕ